ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಂಬಿಡೋಣ. ಸಮಯವಿಲ್ಲವೆಂದು ನಿಮ್ಮನ್ನು ತಿರಸ್ಕರಿಸಿದವರು ಮುಂದೊಂದು ದಿನ ನಿಮ್ಮ ಸಮಯಕ್ಕಾಗಿ ಕಾದು ಕೂರುವಂತೆ ಬದಲಾಗಿ. ಹೌದಲ್ವ ಸ್ನೇಹಿತರೆ? ಕೆಲವೊಂದು ಸಮಯ ನಮ್ಮ ಜೀವನದಲ್ಲಿ ಹೇಗೆ ಬಂದ್ಬಿಡುತ್ತೆ ಅಂದರೆ, ನಾವು ಒಬ್ಬರಲ್ಲ ಒಬ್ಬರ ಹತ್ರ ಏನಾದರೂ ಒಂದು ಕೈ ಚಾಚಿ ಒಂದು ಸಹಾಯ ಹಸ್ತನ ತಗೊಳ್ಬೇಕಾಗತ್ತೆ. ಅಂಥ ಸಮಯದಲ್ಲಿ ತುಂಬ ಜನ ಅವರು ಫ್ರೀಯಾಗಿದ್ದರೂ ಕೂಡ, ಅವರಿಗೆ ಸಹಾಯ ಮಾಡೋಕ್ಕಾದರೂ ಕೂಡ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ ಏನೋ ಒಂದು ಸುಳ್ಳು ಹೇಳುವಂಥದ್ದು, ಅಥವಾ ನನ್ನ ಹತ್ರ ಇವಾಗ ಟೈಮ್ ಇಲ್ಲ, ಸೊ ನಾನು ಬ್ಯುಸಿಯಾಗಿದ್ದೀನಿ ಅಂತ ಹೇಳಿ ನಮ್ಮನ್ನು ಅವಾಯ್ಡ್ ಮಾಡುವಂತಹ ಪರಿಸ್ಥಿತಿಗಳು ಎಷ್ಟೊಂದು ಬಾರಿ ಎಲ್ಲರೂ ಕೂಡ ಜೀವನದಲ್ಲಿ ಅನುಭವಿಸಿರ್ತೀವಿ. ಆವಾಗ ನಮಗೂ ಕೂಡ ಅನಿಸುತ್ತೆ ಅಲ್ವಾ, ಸೊ ಯಾಕೆ ನಾನು ಇವ್ರ ಹತ್ರ ಸಹಾಯ ಕೇಳೋಕ್ಕೆ ಬಂದೆ, ಅಥವಾ ಇವ್ರ ಹತ್ರ ಇಂಥ ಮಾತು ಕೇಳಬೇಕಿತ್ತ, ನಂಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಅಂತಾರಲ್ವ, ನಮಗೋಸ್ಕರ ಇವ್ರು ಇಷ್ಟು ಮಾಡೋಕ್ಕಾಗಲ್ವಾ ಅಂತ ಎಷ್ಟೋ ಬಾರಿ ನಮಗೂ ಕೂಡ ಬೇಜಾರಾಗುತ್ತೆ. ಆದರೆ ಆ ಬೇಜಾರಿನ ಹಿಂದೆ ಏನು ನಿಜಾಂಶ ಇದೆ ಅಲ್ವಾ, ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹೌದು, ಈಗ ಅವ್ರು ನಮಗೆ ಟೈಮ್ ಇಲ್ಲ ಅಥವಾ ಅಂತ ಏನು ಹೇಳಿದ್ದಾರೆ, ನಾಳೆ ದಿನ ಅವರೇ ನಿಮ್ಮ ಹತ್ರ ಬಂದು ಸಹಾಯ ಕೇಳೋ ರೀತಿಯಾಗಿ ನೀವು ಬದಲಾಗಬೇಕು. ಅಂದರೆ ಜೀವನದಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ತಗೊಂಡು ಯಾವ ವಿಚಾರಗಳಲ್ಲಿ ನೀವು ಹಿಂದಿದ್ದೀರಾ, ಯಾವ ವಿಚಾರದಲ್ಲಿ ನೀವು ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಪರಿಶ್ರಮನ ಹಾಕ್ಕೊಂಡು ಅದರ ಒಂದು ಹಿಂದೆ ಹೋದಾಗ ಖಂಡಿತವಾಗ್ಲೂ ನೀವು ಯಾರ ಹತ್ರ ಸಹಾಯ ಹಸ್ತ ಕೇಳಿರ್ತೀರ, ಯಾರು ನಿಮಗೇನು ಹೆಲ್ಪ್ ಮಾಡಿರಲ್ಲ ಅಥವಾ ಕಷ್ಟದಲ್ಲಿ ಆಗಿರಲ್ಲ ನೋಡಿ, ಅವರು ಮುಂದೆ ಅವರ ಕಷ್ಟಕ್ಕೋಸ್ಕರ ಮತ್ತೆ ನಿಮ್ಮ ಹತ್ರ ಬರುವಂತಹ ಒಂದು ದಾರಿನ ನೀವೇ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಯಾರು ನಿಮ್ಮನ್ನು ಅವಾಯ್ಡ್ ಮಾಡಿರ್ತಾರೆ, ನಿಮ್ಮಿಂದ ಏನೂ ಆಗಲ್ಲ ಅಥವಾ ನಿಮಗೆ ನಾವು ಸಹಾಯ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಯಾರು ನಿಮ್ಮನ್ನು ದೂರ ಮಾಡಿರ್ತಾರೆ ಅಲ್ವಾ, ಸೊ ಅಂಥವ್ರು ಅವರಾಗೆ ಅವರು ನಿಮ್ಮ ಹತ್ರ ಬರಬೇಕು. ಅಷ್ಟು ರೀತಿಯಾಗಿ ನೀವು ಬದಲಾಗಬೇಕಾಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಬದಲಾವಣೆ ಅನ್ನೋದು ಜಗದ ನಿಯಮ, ಅದು ಎಲ್ಲರ ಜೀವನದಲ್ಲೂ ಆಗಲೇಬೇಕು. ಆದರೆ ಬದಲಾವಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಸ್ನೇಹಿತರೆ. ಹೌದು, ಏನಾದರೂ ಒಂದು ಶುರು ಮಾಡೋಕ್ಕೂ ಮುಂಚೆ ನಮಗೆ ಕೈಕಾಲಲ್ಲಿ ಇವಾಗ ನಡೆಯೋಕೆ ಆಗ್ತಾ ಇರಲ್ಲ, ಅಥವಾ ನಮಗೇನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದಾಗ ನಮ್ಮ ದೇಹನ ನಾವು ಸುಮ್ಮನೆ ಇಟ್ಕೊಂಡು ಕೂರ್ತೀವ, ಇಲ್ಲ ಅಲ್ವಾ, ಏನೋ ಒಂದು ಪ್ರಯತ್ನ ಪಟ್ಟು ಒಂದು ಮುಂದೆ ಬರುವಂತಹ ಒಂದು ಪರಿಸ್ಥಿತಿಗಳನ್ನು ನಾವೇ ತಂದೊಡ್ಕೋಬೋದು ಅಲ್ವಾ. ಎಲ್ಲನೂ ನಮ್ಮ ಕೈಯಲ್ಲೇ ಡಿಪೆಂಡ್ ಇರುತ್ತೆ. ಹಾಗಾಗಿ ಯಾರ ಹತ್ರ ಆದರೂ ಏನಾದರೂ ಕೇಳೋಕ್ಕೂ ಮುಂಚೆ ಅಥವಾ ಏನೋ ಒಂದು ಮಾತು ಅನ್ನಿಸ್ಕೊಂಡು ಬರೋದ್ರ ಬದಲು ಅಂಥ ಒಂದು ಪರಿಸ್ಥಿತಿಯಿಂದ ನೀವು ಹೇಗೆ ಹೊರಗೆ ಬರ್ಬೋದು, ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಮೊದಲು ನೀವು ಅರ್ಥ ಮಾಡ್ಕೊಂಡ್ರೆ ಅಂಥ ಪರಿಸ್ಥಿತಿಯಿಂದ ಖಂಡಿತವಾಗ್ಲೂ ಯಾವಾಗಲೂ ದೂರ ಉಳಿಬೋದು ಅಂತ ನನಗನ್ಸುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಏನು ಅನಿಸುತ್ತೆ ಖಂಡಿತ ಕಮೆಂಟಲ್ಲಿ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.